ಮೂರು ಥರದ ದೇಹಗಳು: ಗ್ರಾಸ್ ಬಾಡಿ, ಸ್ಥೂಲ ಶರೀರ, ವೇಕಿಂಗ್ ಬಾಡಿ, ಜಾಗೃತ ಬಾಡಿ. ಎರಡನೆಯದು ಸಟಲ್ ಬಾಡಿ, ಸ್ವಪ್ನ ಶರೀರ, ಡ್ರೀಮ್ ಬಾಡಿ. ಕ್ಯಾಶುವಲ್ ಬಾಡಿ, ಡ್ರೀಮ್ಲೆಸ್ ಸ್ಲೀಪ್. ಇದನ್ನು ಸುಷುಪ್ತಿ ದೇಹ ಹಾಗೆ ಅಂತ ಕರಿತೀವಿ. ಯಾವ ಒಂದು ಕಾರಣವಿಲ್ಲದೆ ಕಾರ್ಯವಿಲ್ಲ. ಲೋಕದಲ್ಲಿ ನಾವು ಹುಟ್ಟಿದ್ದೀವಿ ಅಂತಂದರೆ ಏನೋ ಕಾರಣಕ್ಕಾಗಿ ನಾವು ಹುಟ್ಟಿದ್ದೀವಿ. ಆ ಕಾರಣವನ್ನು ಕ್ಯಾಶುವಲ್ ಬಾಡಿ, ಬೀಜ. ಒಂದು ಬೀಜ ಹಾಕಿದ್ರೆ ಗಿಡ ಬರೋದು. ಮಣ್ಣು ಒಳಗಡೆ ಹೇಗೆ ಬೀಜ ಹಾಕ್ತೀವಿ ಹಾಗೆ ಈ ದೇಹ ಮಣ್ಣು ಥರ. ಇದರೊಳಗಡೆ ಭಗವಂತ ಬೀಜವನ್ನು ಬಿಟ್ಟಿದ್ದಾನ. ಏನು ಬೀಜ ಅದು? ಜನ್ಮ ಜನ್ಮಾಂತರದಲ್ಲಿ ಎಷ್ಟು ಜನ್ಮ ತಾಳಿದ್ದೀರೋ ಅಷ್ಟು ಜನ್ಮದಲ್ಲಿ ನೀವು ಮಾಡಿದ ಪಾಪಕರ್ಮಗಳು, ಪುಣ್ಯಕರ್ಮಗಳು, ಬೇಕಾಷ್ಟು ವಿಚಿತ್ರವಾದ ಆಸೆಗಳನ್ನು ಹೊತ್ತುಕೊಂಡು ನೆರವೇರಿಸೋಕ್ಕಾಗದೇನೆ ಸತ್ತೋಗ್ಬಿಡ್ತೀವಿ. ಇದೇ ಬೀಜ. ಈ ಬೀಜವನ್ನು ದೇಹದೊಳಗಡೆ ಭಗವಂತ ಹಾಕತಾನ. ಗ್ರಾಸ್ ಬಾಡಿ ಒಳಗಡೆ ಹಾಕ್ತಾನ. ಅದು ತನ್ನ ಕೆಲಸವನ್ನು ತೊಡಗೋ ಸ್ಥಿತಿ ಬಂದಾಗ ತೊಡಗತ್ತೆ. ಕರ್ಮ ಕಾರ್ಯ. ಈ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ ಹಾಗೆ ಅಂತ ಹೇಳ್ತೀವಿ. ನಮ್ಮ ಮೂಲ ಯಾವುದು? ಬೀಜದ ಮೂಲ. ನೀವ್ಯಾರು? ನೀವು ಯಾರು? ಮನುಷ್ಯ. ಮನುಷ್ಯ ಅಂತಂದರೆ ಲೋಕದಲ್ಲಿರೋರು ಎಲ್ಲರೂ ಗುರುತಿಸ್ಬೇಕಾಗತ್ತೆ. ನಿಮ್ಮನ್ನು ನಾನು ಗುರುತಿಸ್ಬೇಕೆ? ಪವನ್ ಕುಮಾರ್ ವಿ. ಪವನ್ ಕುಮಾರ್ ಯಾರು? ವೆಂಕಟೇಶಪ್ಪ ಅವರ ಮಗ. ವೆಂಕಟೇಶಪ್ಪ ಯಾರು? ಅವರು ಕೊಪ್ಪದಪ್ಪ ಅವರ ಮಗ. ಅವ್ರು ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಯಾರು ಅಂತ ನಾನು ಕೇಳಿದ ಪ್ರಶ್ನೆಯ ಮೂಲ ಗೊತ್ತಿಲ್ಲ. ಗೊತ್ತಿಲ್ಲ. ಭಗವಂತ ಎಲ್ಲಿ? ಭಗವಂತ ಯಾರು? ಗೊತ್ತಿಲ್ಲ. ನೀವ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ ಹಾಗೆ ಅಂತನ್ನೋದೇ ನಿಮ್ಮ ಮೂಲ. ಗೊತ್ತಿಲ್ಲ ಹಾಗೆ ಅಂತನ್ನೋದೇ ಭಗವಂತ. ಅಂದರೆ ನೀವು ಭಗವಂತ. ನೀವು ಭಗವಂತನೇ? ಹೌದು. ನೀವು ಭಗವಂತನೇ? ಇಲ್ಲ. ಅದೇನದು ಹೌದು, ಅದೇನದು ಇಲ್ಲ? ಭಗವಂತನ ಮೂಲವೇ ನಾನು. ನನ್ನ ಮೂಲವೇ ಭಗವಂತ. ಆದರೆ ನಾ ಭಗವಂತ ಇಲ್ಲ. ಜೀವಾತ್ಮ ಪರಮಾತ್ಮ. ಜೀವಾತ್ಮ ಪರಮಾತ್ಮ. ಪರಮಾತ್ಮನ ಒಂದು ಬಿಂದು ನಮ್ಮ ದೇಹದಲ್ಲಿದೆ, ಅದು ಜೀವಾತ್ಮ. ನಿಮ್ಮ ಹುಟ್ಟಿನ ಕಾರಣ ಈ ಜೀವಾತ್ಮವನ್ನು ಪರಮಾತ್ಮನ ಜೊತೆಗೆ ಸೇರಿಸಬೇಕು. ಯಾಕೆ ಸೇರಿಸಬೇಕು? ಭಗವಂತ ಸಚ್ಚಿದಾನಂದ, ಭಗವಂತ ಪರಮಾನಂದ. ಭಗವಂತನಿಗೆ ಕಾರಣ ಕಾರ್ಯಗಳು ಇಲ್ಲ. ಮನುಷ್ಯನಿಗೆ ಕಾರ್ಯಕಾರಣಗಳು ಇದೆ. ಕ್ಯಾಶುವಲ್ ಬಾಡಿ ಬೀಜ. ಬೀಜದ ಮೂಲ ಕರ್ಮ. ಏನದು ಕರ್ಮ? ನಾ ಹೇಳ್ದಂಗೆ ಮಾಡಿದ ಪಾಪಕರ್ಮ, ಪುಣ್ಯಕರ್ಮ, ಆಸೆಗಳು, ಇವುಗಳ ಒಕ್ಕೂಟ. ಕಣ್ಣಿಗೆ ಕಾಣದೇ ಇರೋ ರೂಪದಲ್ಲಿ ನಿಮ್ಮ ತಲೆ ಒಳಗಡೆ ಬಲಭಾಗದ ಮೇಲೆ ಹಿಂಭಾಗದಲ್ಲಿ ಚಿತ್ತ ಹಾಗೆ ಜಾಗ ಇದೆ. ಅಲ್ಲಿ ತಂದು ಲುಕ್ಕಿಸ್ತಾನೆ. ಪ್ರಸನ್ನ ಗುರೂಜಿ ಸಾಫ್ಟ್ವೇರ್, ಪವನ್ ಸಾಫ್ಟ್ವೇರ್, ಕೃಷ್ಣ ಸಾಫ್ಟ್ವೇರ್.
ನಿಮ್ಮ ಕರ್ಮ ನಂಗಿಲ್ಲ, ನನ್ನ ಕರ್ಮ ನಿಮಗಿಲ್ಲ. ಲೋಕದಲ್ಲಿ ಸೃಷ್ಟಿಯಾಗಿರುವ ಪ್ರತಿಯೊಂದು ಮನುಷ್ಯನೂ ಕೂಡ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಹೊಂದಿದ್ದಾರೆ. ಅದು ತನ್ನ ಕೆಲಸವನ್ನು ಮಾಡುತ್ತೆ. ವಿಂಡೋಸ್ XP, ವಿಂಡೋಸ್ 11, ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್, ಪವನ್ ಆಪರೇಟಿಂಗ್ ಸಿಸ್ಟಮ್, ಪ್ರಸನ್ನ ಗುರೂಜಿ ಆಪರೇಟಿಂಗ್ ಸಿಸ್ಟಮ್ ನಿಮ್ಮನ್ನು ಆಪರೇಟ್ ಮಾಡ್ತಿದೆ. ಅದು ಹಣೆ ಬರಹ, ಚಿತ್ತ, ಸಂಸ್ಕಾರಗಳು, ವಸನಗಳು, ಅದು ನಿಮ್ಮನ್ನು ಆಟಾಡಿಸ್ತಾ ಇದೆ. ಈ ಸ್ವರಯೋಗ ಅಂತಲ್ಲ, ಯಾವುದೇ ಯೋಗ ನಾವು ಕಲಿಯೋದಾದರೆ ಈ ಚಿತ್ತ ಒಳಗಡೆ ಇರೋ ಈ ವಿಚಾರಗಳು, ವಸನಗಳು, ಸಂಸ್ಕಾರಗಳು ಇವುಗಳನ್ನು ಖಾಲಿ ಮಾಡಬೇಕು. ಯಾಕೆ? ಭಗವಂತನ ಜೊತೆ ಸೇರಬೇಕು ಅಂತಂದರೆ ಕರ್ಮ ಇರಬಾರ್ದು. ಕರ್ಮ ಇರೋದ್ರಾಗ ಭಗವಂತನ ಜೊತೆಗೆ ಸೇರೋಕ್ಕಾಗಲ್ಲ. ಅದಕ್ಕೆ ಪ್ರತಿ ಜನ್ಮದಲ್ಲೂ ಕರ್ಮವನ್ನು ಹೊತ್ತುಕೊಂಡು ಹುಟ್ಟುತ್ತೀವಿ. ಇದು ಮೂಲ ಕಾರಣ ಮನುಷ್ಯ ಹುಟ್ಟಿದ್ದಕ್ಕೆ. ಮನೆ ತಗೊಳ್ಳೋದಕ್ಕೋ, ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೋ, ಮಕ್ಕಳು ಹಿಡಿಯೋಕ್ಕೋ, ಅದನ್ನು ಓದಿಸೋಕ್ಕೋ, ಮದುವೆ ಮಾಡೋದಕ್ಕೋ ನಾವು ಹುಟ್ಟಿಲ್ಲ. ಆದರೆ ಕರ್ಮಗಳನ್ನು ಮಾಡುವಾಗ ಇದೆಲ್ಲ ದಾರಿಯಲ್ಲಿ ಸಿಗುತ್ತೆ ನಮಗೆ. ಬೈ 1 ಟೇಕ್ 2 ಫ್ರೀ, 3 ಫ್ರೀ, 4 ಫ್ರೀ ಅಡಿಷ್ನಲ್ ಆಗಿ ಸಿಗ್ತಾ ಹೋಗುತ್ತೆ. ಯಾವಾಗ ಸಿಗ್ತಾ ಹೋಗುತ್ತೆ ನಾವು ಬಂಧನದಲ್ಲಿ ಸಿಗಾಕೋತೀವಿ. ಬಂಧನದಲ್ಲಿ ಸಿಗಾಕೊಂಡ್ರೆ ಬಿಡುಗಡೆ ಇಲ್ಲ. ಇಲ್ಲಿ ಇದ್ದು ಬಂಧನದಲ್ಲಿ ಸಿಗಾಕೊಳ್ದೇನೆ ನಿಮ್ಮ ಕರ್ಮಗಳನ್ನು ನೆರವೇರಿಸಿ ನಿಮ್ಮ ಚಿತ್ತಾನ ಖಾಲಿ ಮಾಡಿ ಏನೂ ಇಲ್ಲದೆ ಇರೋ ಭಗವಂತನ ಸ್ಥಿತಿಯನ್ನು ನೀವು ಪಡೆದು ಭಗವಂತನ ಜೊತೆಗೆ ಸೇರೋದೇ ಈ ಜೀವನದ ಮೂಲ ಗುರಿ.